ಹಲೋ ಫ್ರೆಂಡ್ಸ್, ಹಾಯ್ ನಮಸ್ಕಾರ ಎಲ್ಲರಿಗೂ. ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈಸಿಯಾದ ಮೆಥಡ್ನಲ್ಲಿ ಧಾರವಾಡ ಪೇಡೆನ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸಾಮಗ್ರಿಗಳಲ್ಲಿ ರೆಡಿಯಾಗುವ ಧಾರವಾಡ ಪೇಡ ಮಾಡಲು 1 ಕಪ್ ಸಕ್ಕರೆಯಲ್ಲಿ ಬೂರಾ ಸಕ್ಕರೆಯನ್ನು ಮಾಡಿಕೊಳ್ಬೇಕು. 1 ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿ ಇದನ್ನ ಕುದಿಸ್ಕೊಳ್ಬೇಕು. ಕೈ ಬಿಡದೆ ಚಮಚನ ಆಡಿಸ್ತಾ ಇದನ್ನು ನೊರೆ ಬರುವಂಗ ಆಗಿದ ನಂತರ ಈಗ ಪೂರಾ ಸಕ್ಕರೆ ರೆಡಿ ಆಗುತ್ತೆ. ನಾನು ಮುಂಚೆ ಒಮ್ಮೆ ಮಾಡಕ್ ಹೋಗಿ ಇದನ್ನ ಸುಟ್ಟು ಬಿಟ್ಟಿದ್ದೆ. ತುಂಬಾನೇ ಹೈ ಫ್ಲೇಮ್ ನಲ್ಲಿ ಇಟ್ಟಿದ್ದಕ್ಕೆ ಅದು ಸುಟ್ಟು ಹೋಗ್ಬಿಟ್ಟಿತ್ತು. ಹಾಗಾಗಿ ತಾವು ಈ ತಪ್ಪನ್ನು ಮಾಡಬೇಡಿ. ಈಗ ಇದು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಆರಿಂದ ಬೇಳೆ ಮ್ಯಾಶ್ ಮಾಡುವ ಕೋಲಿನಿಂದ ಇದನ್ನ ಕ್ರಿಸ್ಟಲ್ಗಳನ್ನ ಒಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಂಟಾಗಿರೋದ್ರಿಂದ ಈ ತರ ಮಾಡಿದರೆ ಸಾಫ್ಟ್ ಆಗ್ಬಿಡುತ್ತೆ. ಆಮೇಲೆ ಸಾಣಿಗೆಯಲ್ಲಿ ಇದನ್ನ ಸಾಣಿಸ್ಕೊಳ್ತಾ ಇದ್ದೀನಿ. ಸಾಣಿಸಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಉಳಿದಿರುವ ಕ್ರಿಸ್ಟಲ್ಗಳನ್ನು ಆ ತರನೇ ಮ್ಯಾಶ್ ಮಾಡ್ಕೊಳ್ಳಿ. ಮತ್ತೆ ಸಾಣಿಸ್ಕೊಳ್ಳಿ. ಅಳತೆಗೆ ಒಂದು ಚಿಕ್ಕ ಕಪ್ಪದಷ್ಟು ಸೇಮ್ ಮೆಜರ್ಮೆಂಟ್ ನಲ್ಲಿ 1 ಕಪ್ ಹಾಲು, 1 ಕಪ್ ಹಾಲಿನ ಪುಡಿ, 1 ಕಪ್ ಸಕ್ಕರೆಯಲ್ಲಿ ಈ ಧಾರವಾಡ ಪೇಡೆನ ಮಾಡ್ಕೊಳ್ಬಹುದು. ಈಗ ಒಂದು ಕಡಾಯಿಯನ್ನ ಬಿಸಿ ಮಾಡಿಕೊಂಡು 2 ಚಮಚ ತುಪ್ಪನ ಹಾಕೊಂಡ್ಬಿಟ್ಟು 1 ಕಪ್ ಅಷ್ಟು ಹಾಲಿನ ಪುಡಿಯನ್ನು ತಗೊಂಡು ಆ ತುಪ್ಪಕ್ಕೆ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಹುರಿದ್ಕೊಳ್ತಾ ಇದ್ದೀನಿ. ಹುರಿಬೇಕಾದ್ರೆ ಕೈ ಬಿಡಬಾರ್ದು, ಇಲ್ಲ ಅಂದ್ರೆ ಸೀದು ಹೋಗ್ಬಿಡುತ್ತೆ. ಇದನ್ನ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೆ ಹುರಿದ್ಕೊಳ್ಬೇಕು. ಇದು ಹುರಿಯೋದರಲ್ಲಿ ಸ್ವಲ್ಪ ಗಂಟು ಆಗ್ಬಿಡುತ್ತೆ. ಹೀಗಾಗಿ ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಕಡಾಯಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು 1 ಗ್ಲಾಸ್ ಹಾಲನ್ನು ತೆಗೆದುಕೊಂಡು ಸ್ವಲ್ಪನೇ ಹಾಕೊಳ್ತಾ ಹೀಗೆ ಹುರಿತಾ ಹೋಗ್ತಿರ್ಬೇಕು. ಮತ್ತೆ ಸ್ವಲ್ಪ ಹಾಕಿ ಮತ್ತೆ ಹುರಿತಾ ಹೋಗ್ತಿರ್ಬೇಕು. ಇದರ ಕನ್ಸಿಸ್ಟೆನ್ಸಿ ಮೆತ್ತಗಾಗುವವರೆಗೂ ಹುರಿದುಕೊಂಡು ಆಮೇಲೆ ಪೂರಾ ಸಕ್ಕರೆಯನ್ನ ರೆಡಿ ಮಾಡ್ಕೊಂಡಿದೀವಲ್ಲ, ಆ ಸಕ್ಕರೆಯನ್ನ 3-4 ಚಮಚನ ಹಾಕೊಳ್ತಾ ಇದ್ದೀನಿ. ಮತ್ತೆ ಹುರಿದ್ಕೊಳ್ತಾ ಇದ್ದೀನಿ. ಇದು ಮತ್ತೆ ತಳ ಹತ್ಕೊಳ್ಳುತ್ತೆ. ಹೀಗಾಗಿ ಕೈ ಬಿಡದೆ ಕೈ ಆಡಿಸ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ತುಂಬಾನೇ ಈಸಿ ಮತ್ತೆ ತುಂಬಾ ಸರಳ ವಿಧಾನದಲ್ಲಿ ಇದನ್ನು ತೋರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿ ಖುಷಿ ಪಡೋದು ಒಂಥರ ಬೇರೆ ಮಜಾ ಅಲ್ವಾ. ಈಗ ಇದು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆದಾಗ ಕೆಳಗಿಳಿಸ್ಕೊಳ್ತಾ ಇದ್ದೀನಿ. ಎಲ್ಲಾ ಕಡೆ ಹತ್ಕೊಂಡಿರುವ ಈ ಮಿಶ್ರಣವನ್ನು ಸವರಿ ಒಂದು ಬೇರೆ ತಾಟಿಗೆ ತೆಗೆದುಕೊಳ್ಬೇಕು. ಒಂದು ಮುದ್ದೆ ತರ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಗೆ ಯಾವ ಶೇಪ್ ನಲ್ಲಿ ಬೇಕೋ ಆ ಶೇಪ್ ನಲ್ಲಿ ಪೇಡೆಯನ್ನ ರೆಡಿ ಮಾಡ್ಕೊಳ್ಬಹುದು. ನಾನು ರೌಂಡ್ ಶೇಪ್ ನಲ್ಲಿ ಮಾಡ್ಕೊತಾ ಇದ್ದೀನಿ. ಹೀಗೆ ಎಲ್ಲಾ ಉಂಡೆಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಉಳಿದಿರುವ ಬೂರಾ ಸಕ್ಕರೆಗೆ ಈ ಉಂಡೆಗಳನ್ನ ಹಾಕಿ ಆ ಸಕ್ಕರೆಯನ್ನ ಸವರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡಿ ನಾನು ಇದನ್ನ ತುಂಬಾನೇ ಖುಷಿ ಪಟ್ಟಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಈ ಮಿಶ್ರಣ ಸ್ವಲ್ಪ ಅಳಕ್ಕಿರುವಾಗಲೇ ಉಂಡೆಗಳನ್ನ ಕಟ್ಬಿಡ್ಬೇಕು. ಬಹಳ ಗಟ್ಟಾಗಲು ಬಿಡಬೇಡಿ. ಬೂರಾ ಸಕ್ಕರೆಯನ್ನ ಹಚ್ಬಿಟ್ಟು ಒಂದು ಕಂಟೈನರ್ ನಲ್ಲಿ ಪ್ಯಾಕ್ ಮಾಡ್ಕೊಳ್ಬೇಕು. ಬಾಯಲ್ಲಿಟ್ಟರೆ ಕರಗುವಂತ ಧಾರವಾಡ ಪೇಡೆ ರೆಡಿ ಆಗಿದೆ. ನೀವು ಪಕ್ಕಾ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ ಮಾಡಿ. ನನ್ನ ರೆಸಿಪಿ ಹೆಂಗಾತಂತೇಳಿ ಕಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ಇನ್ನೂ ಹುರುಪು ಬರುತ್ತೆ. ನಾನು ಇನ್ನೂ ಬಹಳಷ್ಟು ವಿಡಿಯೋಗಳನ್ನ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.